मेरे प्यारे देशवासियों, नमस्कार। कोरोना की दूसरी ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ. ಕೊರೋನಾದ ಎರಡನೇ ಅಲೆ ಹಾಗೂ ಎರಡನೇ ಅಲೆಯ ವಿರುದ್ಧ ಭಾರತವಾಸಿಗಳ ಹೋರಾಟ ಮುಂದುವರೆದಿದೆ. ವಿಶ್ವದ ಅನೇಕ ದೇಶಗಳಂತೆಯೇ ಭಾರತವು ಈ ಹೋರಾಟದ ನಿಟ್ಟಿನಲ್ಲಿ ಬಹಳ ಸಂಕಷ್ಟಗಳನ್ನು ಅನುಭವಿಸಿದೆ. ನಮ್ಮಲ್ಲಿ ಹಲವರು ತಮ್ಮ ಕುಟುಂಬದವರನ್ನು, ತಮ್ಮ ಪರಿಚಿತರನ್ನು ಕಳೆದುಕೊಂಡಿದ್ದಾರೆ. ಆ ಎಲ್ಲ ಕುಟುಂಬಗಳೊಂದಿಗೆ ನನ್ನ ಸಂವೇದನೆ ಇದೆ. ಸ್ನೇಹಿತರೆ, ಕಳೆದ 100 ವರ್ಷಗಳಲ್ಲಿಯೇ ಇದು ಅತ್ಯಂತ ದೊಡ್ಡ ಸಾಂಕ್ರಾಮಿಕವಾಗಿದ್ದು ತೊಂದರೆ ನೀಡಿದೆ. ಈ ರೀತಿಯ ಸಾಂಕ್ರಾಮಿಕವನ್ನು ಆಧುನಿಕ ಜಗತ್ತು ನೋಡಿರಲೂ ಇಲ್ಲ, ಅನುಭವಿಸಿಯೂ ಇರಲಿಲ್ಲ. ಇಷ್ಟು ದೊಡ್ಡ ಜಾಗತಿಕ ಸಾಂಕ್ರಾಮಿಕದ ವಿರುದ್ಧ ನಮ್ಮ ದೇಶ ಹಲವು ರಂಗಗಳಲ್ಲಿ ಒಟ್ಟಾಗಿ ಹೋರಾಡಿದೆ. ಕೋವಿಡ್ ಆಸ್ಪತ್ರೆಗಳನ್ನು ನಿರ್ಮಿಸುವುದರಿಂದ ಹಿಡಿದು ಐಸಿಯು ಹಾಸಿಗೆಗಳನ್ನು ಹೆಚ್ಚಿಸುವವರೆಗೆ, ಭಾರತದಲ್ಲಿ ವೆಂಟಿಲೇಟರ್ಗಳನ್ನು ನಿರ್ಮಿಸುವುದರಿಂದ ಹಿಡಿದು ಪರೀಕ್ಷಾ ಪ್ರಯೋಗಾಲಯಗಳ ಬಹುದೊಡ್ಡ ಜಾಲವನ್ನು ರೂಪಿಸುವವರೆಗೆ ಕೋವಿಡ್ ವಿರುದ್ಧ ಹೋರಾಡಲು ಕಳೆದ 1.5 ವರ್ಷದಲ್ಲಿ ದೇಶದಲ್ಲಿ ಒಂದು ಹೊಸ ವೈದ್ಯಕೀಯ ಮೂಲಸೌಕರ್ಯವನ್ನು ಸಿದ್ಧಪಡಿಸಲಾಗಿದೆ. ಎರಡನೇ ಅಲೆಯ ವೇಳೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಭಾರತದಲ್ಲಿ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಕಲ್ಪನಾತೀತವಾಗಿ ಹೆಚ್ಚಾಗಿತ್ತು. ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಇಷ್ಟು ಪ್ರಮಾಣದಲ್ಲಿ ವೈದ್ಯಕೀಯ ಆಮ್ಲಜನಕದ ಅಗತ್ಯದ ಅನುಭವವೇ ಆಗಿರಲಿಲ್ಲ. ಈ ಅವಶ್ಯಕತೆಯನ್ನು ಪೂರೈಸಲು ಸಮರೋಪಾದಿಯಲ್ಲಿ ಶ್ರಮಿಸಲಾಯಿತು. ಸರ್ಕಾರದ ಸಂಪೂರ್ಣ ತಂತ್ರಗಳನ್ನು ಬಳಸಲಾಯಿತು. ಆಕ್ಸಿಜನ್ ರೈಲುಗಳನ್ನು ಓಡಿಸಲಾಯಿತು. ವಾಯುಪಡೆಯ ವಿಮಾನಗಳನ್ನು ಕಾರ್ಯಾಚರಣೆಗೆ ಇಳಿಸಲಾಯಿತು. ನೌಕಾಪಡೆಯನ್ನು ನಿಯೋಜಿಸಲಾಯಿತು. ಬಹಳ ಕಡಿಮೆ ಸಮಯದಲ್ಲಿ ವೈದ್ಯಕೀಯ ಆಮ್ಲಜನಕದ ಉತ್ಪಾದನೆಯಲ್ಲಿ 10 ಪಟ್ಟಿಗೂ ಅಧಿಕ ಹೆಚ್ಚಳ ಮಾಡಲಾಯಿತು. ಜಗತ್ತಿನ ಎಲ್ಲ ಮೂಲೆಗಳಿಂದ, ಎಲ್ಲ ಕಡೆಗಳಿಂದಲೂ ಏನೆಲ್ಲ ಲಭ್ಯವಿತ್ತೋ ಅದನ್ನು ಪಡೆದುಕೊಳ್ಳಲು ಭಾರೀ ಪ್ರಯತ್ನ ಮಾಡಲಾಯಿತು ಮತ್ತು ತರಿಸಿಕೊಳ್ಳಲಾಯಿತು. ಅದೇ ರೀತಿ ಅಗತ್ಯ ಔಷಧಗಳ ಉತ್ಪಾದನೆಯನ್ನು ಹಲವು ಪಟ್ಟು ಹೆಚ್ಚಳ ಮಾಡಲಾಯಿತು. ವಿದೇಶಗಳಲ್ಲಿ ಎಲ್ಲೆಲ್ಲಿ ಔಷಧ ಲಭ್ಯವಿತ್ತೋ ಅಲ್ಲಿಂದ ಅವುಗಳನ್ನು ತರಿಸಿಕೊಳ್ಳಲು ಯಾವುದೇ ಅವಕಾಶವನ್ನೂ ಕೈಚೆಲ್ಲಲಿಲ್ಲ. ಸ್ನೇಹಿತರೆ, ऑक्सीजन रेल चलाई गई, एयरफोर्स के विमानों को लगाया गया, नौसेना को लगाया गया. बहुत ही कम समय में लिक्विड मेडिकल ऑक्सीजन के प्रोडक्शन में 10 गुना से ज्यादा बढ़ाया गया. दुनिया के हर कोने से, जहां कहीं से भी जो कुछ भी उपलब्ध हो सकता था उसको प्राप्त करने का भरसक प्रयास किया गया, लाया गया. इसी तरह जरूरी दवाओं के प्रोडक्शन को कई गुना बढ़ाया गया. विदेशों में जहां भी दवाइयां उपलब्ध हो वहां से उन्हें लाने में कोई कोर कसर बाकी नहीं छोड़ी गई. साथियों, ಸ್ನೇಹಿತರೆ, ಕೊರೋನಾದಂತಹ ಕಣ್ಣಿಗೆ ಕಾಣದ ಮತ್ತು ರೂಪ ಬದಲಾಯಿಸುವ ಶತ್ರುವಿನ ವಿರುದ್ಧದ ಹೋರಾಟದಲ್ಲಿ ಅತ್ಯಂತ ದೊಡ್ಡ ಶಸ್ತ್ರವೆಂದರೆ ಅದು ಕೋವಿಡ್ ಶಿಷ್ಟಾಚಾರವಾಗಿದೆ. ಮಾಸ್ಕ್, 2 ಗಜದ ಅಂತರ ಹಾಗೂ ಇತರ ಮಾರ್ಗಸೂಚಿಗಳ ಅನುಸರಣೆಯಾಗಿದೆ. ಈ ಹೋರಾಟದಲ್ಲಿ ಲಸಿಕೆ ನಮಗೆ ರಕ್ಷಾ ಕವಚವಿದ್ದಂತೆ. ಇಂದು ಇಡೀ ವಿಶ್ವದಲ್ಲಿ ಲಸಿಕೆಗೆ ಇರುವ ಬೇಡಿಕೆಗೆ ಅನುಗುಣವಾಗಿ ಲಸಿಕೆ ಉತ್ಪಾದಿಸುವ ದೇಶ, ಲಸಿಕೆ ತಯಾರಿಸುವ ಕಂಪನಿ ಬಹಳ ಕಡಿಮೆ, ಅದು ನಗಣ್ಯ. ಈಗ ನಮ್ಮ ಬಳಿ ಭಾರತದಲ್ಲಿ ಉತ್ಪಾದಿಸಿದ ಲಸಿಕೆ ಇಲ್ಲದೇ ಇದ್ದಿದ್ದರೆ ಭಾರತದಂತಹ ದೊಡ್ಡ ದೇಶಕ್ಕೆ ಏನಾಗುತ್ತಿತ್ತು ಎಂದು ಊಹಿಸಿಕೊಳ್ಳಿ. ನೀವು ಹಿಂದಿನ 50 ಅಥವಾ 60 ವರ್ಷದ ಇತಿಹಾಸವನ್ನು ನೋಡಿದರೆ ತಿಳಿಯುತ್ತದೆ, ಭಾರತಕ್ಕೆ ವಿದೇಶಗಳಿಂದ ಲಸಿಕೆ ಪಡೆದುಕೊಳ್ಳಲು ದಶಕಗಳೇ ಹಿಡಿಯುತ್ತಿತ್ತು.
50-60 साल का इतिहास देखेंगे तो पता चलेगा कि भारत को विदेशों से वैक्सीन प्राप्त करने में दशकों लग जाते थे। ವಿದೇಶಗಳಲ್ಲಿ ಲಸಿಕೆ ಹಾಕುವ ಕಾರ್ಯ ಪೂರ್ಣವಾದರೂ ನಮ್ಮ ದೇಶದಲ್ಲಿ अरे देश ಇನ್ನೂ ಆರಂಭವೇ ಆಗುತ್ತಿರಲಿಲ್ಲ. शुरू भी नहीं हो पाता था। पोलियो की ಪೋಲಿಯೋ, ಸ್ಮಾಲ್ ಪಾಕ್ಸ್, ಹಳ್ಳಿಯಲ್ಲಿ ನಾವು ಇದಕ್ಕೆ ದಡಾರ ಎನ್ನುತ್ತೇವೆ. ಇದರ ಲಸಿಕೆ ಇರಲಿ, ಹೆಪಟೈಟಿಸ್ ಬಿ ಲಸಿಕೆ ಇರಲಿ, ಇದಕ್ಕಾಗಿ ದೇಶವಾಸಿಗಳು ದಶಕಗಳವರೆಗೆ ಕಾಯಬೇಕಾಗುತ್ತಿತ್ತು. 2014ರಲ್ಲಿ ದೇಶವಾಸಿಗಳು देशवासियों ने हमें से ನಮಗೆ ಸೇವೆ ಮಾಡುವ ಅವಕಾಶ ನೀಡಿದರು. तो भारत 2014ರಲ್ಲಿ ಭಾರತದಲ್ಲಿ ಲಸಿಕೆಯ ವ್ಯಾಪ್ತಿ ಕೇವಲ 60% ಆಸುಪಾಸಿನಲ್ಲಿತ್ತು. ನಮ್ಮ ದೃಷ್ಟಿಯಲ್ಲಿ ಇದು सिर्फ ಅತ್ಯಂತ ಚಿಂತೆಯ ವಿಚಾರವಾಗಿತ್ತು. आसपास था, 60% के आसपास था और हमारी दृष्टि में ಯಾವ ರೀತಿಯಲ್ಲಿ बहुत चिंता की बात थी। ಭಾರತದಲ್ಲಿ जिस रफ्तार से ಲಸಿಕೀಕರಣ ಕಾರ್ಯ ನಡೆಯುತ್ತಿತ್ತೋ भारत का टीकाकरण कार्य ಅದೇ ರೀತಿ ನಡೆಸದಿದ್ದರೆ उस ದೇಶದಲ್ಲಿ से 100ರಷ್ಟು देश को ಲಸಿಕೆ ಹಾಕುವ ಕಾರ್ಯ ಪೂರ್ಣವಾಗಲು 40 ವರ್ಷ ಬೇಕಾಗುತ್ತಿತ್ತು. करीब करीब ಈ 40 ಸಮಸ್ಯೆಗೆ साल जाते हैं। ಪರಿಹಾರ ಹುಡುಕಲು ನಾವು हमने इस समस्या के समाधान के लिए ಮಿಷನ್ ಇಂದ್ರಧನುಷ್ ಆರಂಭಿಸಿದೆವು. मिशन इंद्रधनुष को लॉन्च किया। हमने तय ನಾವು ದೃಢ ನಿರ್ಧಾರ ಮಾಡಿದೆವು. मिशन ಇಂದ್ರಧನುಷ್ ಅಭಿಯಾನದ ಮೂಲಕ ನಾವು युद्ध स्तर ಸಮರೋಪಾದಿಯಲ್ಲಿ वैक्सीन ಲಸಿಕೆ ಹಾಕಿದರೆ और ದೇಶದಲ್ಲಿ जिस ಯಾರಿಗೆ ಲಸಿಕೆಯ ಅಗತ್ಯ ಇರುತ್ತದೋ ಅವರಿಗೆ वैक्सीनेशन ಲಸಿಕೆ ಹಾಕಿಸುವ ಪ್ರಯತ್ನ ಆಯಿತು. ನಾವು हमने मिशन ಅಭಿಯಾನದೋಪಾದಿಯಲ್ಲಿ और ಕಾರ್ಯನಿರ್ವಹಿಸಿದೆವು. सिर्फ ಕೇವಲ 5-6 5-6 ವರ್ಷಗಳಲ್ಲೇ ಲಸಿಕೆಯ ವ್ಯಾಪ್ತಿ 60% ಹೆಚ್ಚಳವಾಗಿ 90% ತಲುಪಿದೆ. 60-90 यानी ಅಂದರೆ हमने ನಾವು ಲಸಿಕೆ ಹಾಕುವ ವೇಗವನ್ನು ಹೆಚ್ಚಿಸಿದೆವು और ಮತ್ತು दायरा भी बढ़ाया। ಧೈರ್ಯವನ್ನು ಹೆಚ್ಚಿಸಿದೆವು. हमने ನಾವು ಮಕ್ಕಳನ್ನು कई ಹಲವು ಮಾರಣಾಂತಿಕ ಕಾಯಿಲೆಗಳಿಂದ ಪಾರು ಮಾಡಲು कई ಹಲವು ಹೊಸ ಲಸಿಕೆಗಳನ್ನು ಈ ಲಸಿಕೀಕರಣದ ಭಾಗವಾಗಿ ಮಾಡಿದೆವು. हमने ನಾವು ಇದನ್ನು ಏಕೆ ಮಾಡಿದೆವು ಎಂದರೆ हमारे ನಮಗೆ ನಮ್ಮ ದೇಶದ ಮಕ್ಕಳ ಜೀವದ ಬಗ್ಗೆ ಕಾಳಜಿ ಇತ್ತು, की चिंता, ಬಡವರ ಬಗ್ಗೆ ಕಾಳಜಿ ಇತ್ತು, गरीब के उन ಲಸಿಕೆಯನ್ನೇ ಪಡೆಯದ ಬಡವರ ಈ ಮಕ್ಕಳ ಬಗ್ಗೆ ಕಾಳಜಿ ಇತ್ತು. ಈ ಲಸಿಕೀಕರಣ ಹೆಚ್ಚಳವಾಗುತ್ತಿದ್ದ ಸಂದರ್ಭದಲ್ಲಿ हम शत ಈ ಕೊರೋನಾ ವೈರಾಣು ನಮ್ಮನ್ನು ಕಾಡತೊಡಗಿತು. टीकाकरण कवरेज की तरफ ದೇಶದಲ್ಲಷ್ಟೇ ಅಲ್ಲ, ಜಗತ್ತಿನ ಮುಂದೆ वायरस ने ಹಿಂದಿನಂತೆಯೇ ಆತಂಕ ಮೂಡಿತು. देश ही नहीं दुनिया के सामने फिर पुरानी आशंकाएं घिरने लगी कि अब ಭಾರತ कैसे ಇಷ್ಟು ದೊಡ್ಡ ಆತಂಕವನ್ನು ಹೇಗೆ ನಿಭಾಯಿಸುತ್ತದೆ, लेकिन ಅದು ಇದರಿಂದ ಪಾರಾಗುತ್ತದೆ ಎಂದು ಅಂದುಕೊಂಡಿತ್ತು. ಸ್ನೇಹಿತರೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತದೋ, ನೀತಿಯಲ್ಲಿ ಸ್ಪಷ್ಟವಾಗಿರುತ್ತದೋ, निरंतर ಎಲ್ಲಿ ನಿರಂತರ ಪರಿಶ್ರಮ ಇರುತ್ತದೋ तो ಅಲ್ಲಿ नतीजा ಫಲಿತಾಂಶವೂ ಇರುತ್ತದೆ. हर ಎಲ್ಲ ಆತಂಕಗಳನ್ನು ದೂರ ಮಾಡಿ किनार कर ಭಾರತ भारत 1 ವರ್ಷದೊಳಗೆ 1 साल के भीतर ही ಒಂದಲ್ಲ 2 ಮೇಡ್ ಇನ್ ಇಂಡಿಯಾ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿತು. हमारे ನಮ್ಮ ದೇಶ, देश ದೇಶದ ವಿಜ್ಞಾನಿಗಳು के दिख ಭಾರತ ದೊಡ್ಡ ದೊಡ್ಡ ದೇಶಗಳಿಗಿಂತ बड़े ಹಿಂದೆ ಇಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದರು. आज जब ಇಂದು ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ तो ದೇಶದಲ್ಲಿ 23 ಕೋಟಿಗೂ ಅಧಿಕ ಡೋಸ್ ಲಸಿಕೆ ನೀಡಲಾಗಿದೆ. दी जा चुकी है 23 ಕೋಟಿ. साथियों ಸ್ನೇಹಿತರೆ, हमारे ನಮ್ಮಲ್ಲಿ ಒಂದು ಮಾತಿದೆ, ವಿಶ್ವಾಸೇನ ಸಿದ್ಧಿಹಿ, ವಿಶ್ವಾಸೇನ ಸಿದ್ಧಿಹಿ ಎಂದು. ಅಂದರೆ ನಮ್ಮ ಪ್ರಯತ್ನದಲ್ಲಿ ನಮಗೆ ಯಾವಾಗ ಫಲಿತಾಂಶ ಸಿಗುತ್ತದೆ ಎಂದರೆ
ನಮಗೆ ಯಾವಾಗ ನಮ್ಮಲ್ಲಿ ವಿಶ್ವಾಸ ಇರುತ್ತದೆಯೋ ಆಗ ಸಿಗುತ್ತದೆ. ನಮಗೆ ಸಂಪೂರ್ಣ ವಿಶ್ವಾಸವಿತ್ತು ನಮ್ಮ ವಿಜ್ಞಾನಿಗಳು ಅತ್ಯಂತ ಕಡಿಮೆ ಸಮಯದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಎಂದು. ಇದೇ ವಿಶ್ವಾಸದಲ್ಲೇ ನಮ್ಮ ವಿಜ್ಞಾನಿಗಳು ತಮ್ಮ ಸಂಶೋಧನೆ ಮಾಡುತ್ತಿದ್ದಾಗ ನಾವು ಸಾಗಾಣೆಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೆವು. ನಿಮಗೆಲ್ಲರಿಗೂ ಗೊತ್ತಿರುವಂತೆ 1 ವರ್ಷದ ಹಿಂದೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಕೊರೋನಾದ ಕೆಲವೇ ಸಾವಿರ ಪ್ರಕರಣಗಳಿದ್ದವು. ಆ ಸಮಯದಲ್ಲೇ ಲಸಿಕಾ ಕಾರ್ಯಪಡೆಯ ರಚನೆ ಮಾಡಲಾಗಿತ್ತು. ಭಾರತಕ್ಕಾಗಿ ಭಾರತದಲ್ಲಿ ಲಸಿಕೆ ತಯಾರಿಸುವ ಕಂಪನಿಗಳಿಗೆ ಸರ್ಕಾರ ಎಲ್ಲಾ ರೀತಿಯ ಬೆಂಬಲ ನೀಡಿತು. ಲಸಿಕೆ ಕಂಪನಿಗಳಿಗೆ ಚಿಕಿತ್ಸಾಲಯ ಪ್ರಯೋಗ ನಡೆಸಲು ನೆರವು ನೀಡಲಾಯಿತು. ಸಂಶೋಧನೆಗಳಿಗೆ ಮತ್ತು ಅಭಿವೃದ್ಧಿಗೆ ನಿಧಿ ನೀಡಲಾಯಿತು. ಎಲ್ಲ ರಂಗದಲ್ಲೂ ಸರ್ಕಾರ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಸಾಗಿತು. ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಅಡಿಯಲ್ಲಿ, ಕೋವಿಡ್ ಸುರಕ್ಷಾ ಅಭಿಯಾನದ ಅಡಿಯಲ್ಲಿ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ದೊರಕುವಂತೆ ಮಾಡಲಾಯಿತು. ಕಳೆದ ಕೆಲವು ಸಮಯದಿಂದ ದೇಶದಲ್ಲಿ ನಡೆದಿರುವ ಪ್ರಯತ್ನ ಮತ್ತು ಪರಿಶ್ರಮದ ಫಲವಾಗಿ ಮುಂಬರುವ ದಿನಗಳಲ್ಲಿ ಲಸಿಕೆಯ ಪೂರೈಕೆ ಇನ್ನೂ ಹೆಚ್ಚಾಗಲಿದೆ. ಇಂದು ದೇಶದಲ್ಲಿ 7 ಕಂಪನಿಗಳು ವಿವಿಧ ರೀತಿಯ ಲಸಿಕೆಗಳನ್ನು ಉತ್ಪಾದನೆ ಮಾಡುತ್ತಿವೆ. 3 ಲಸಿಕೆಗಳ ಪ್ರಯೋಗ ಮುಂದುವರಿದ ಹಂತದಲ್ಲಿದೆ. ಲಸಿಕೆಯ ಲಭ್ಯತೆಯನ್ನು ಹೆಚ್ಚಿಸಲು ಬೇರೆ ದೇಶದ ಕಂಪನಿಗಳಿಂದಲೂ ಲಸಿಕೆ ಖರೀದಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದೆ. ಇಲ್ಲಿ ಸಂಕಷ್ಟದ ಸಮಯದಲ್ಲಿ ಕೆಲವು ತಜ್ಞರಿಂದ ನಮ್ಮ ಮಕ್ಕಳ ಬಗ್ಗೆ ಕೂಡ ಚಿಂತೆ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಕೂಡ 2 ಲಸಿಕೆಗಳ ಪ್ರಯೋಗ ವೇಗವಾಗಿ ನಡೆಯುತ್ತಿದೆ. ಇದರ ಜೊತೆಗೆ ದೇಶದಲ್ಲಿ ಒಂದು ನೇಸಲ್ ಲಸಿಕೆಯ ಬಗ್ಗೆ ಕೂಡ ಸಂಶೋಧನೆ ನಡೆಯುತ್ತಿದೆ. ಇದರಲ್ಲಿ ಚುಚ್ಚುಮದ್ದು ಚುಚ್ಚುವ ಬದಲಾಗಿ ಮೂಗಿನಲ್ಲಿ ಸಿಂಪರಣೆ ಮಾಡಲಾಗುತ್ತದೆ. ದೇಶಕ್ಕೆ ಹತ್ತಿರದ ಭವಿಷ್ಯದಲ್ಲಿ ಇದರ ಸಫಲತೆ ದೊರೆತಲ್ಲಿ ಭಾರತದ ಲಸಿಕೆ ಅಭಿಯಾನಕ್ಕೆ ಇನ್ನೂ ಹೆಚ್ಚಿನ ವೇಗ ಸಿಗುತ್ತದೆ. ಸ್ನೇಹಿತರೆ, ಇಷ್ಟು ಕಡಿಮೆ ಅವಧಿಯಲ್ಲಿ ಲಸಿಕೆ ಅಭಿವೃದ್ಧಿ ಮಾಡುವುದು ನಮಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ದೊಡ್ಡ ಲಾಭವಾಗಿದೆ. ಆದರೆ ಇದಕ್ಕೆ ಕೆಲವು ಮಿತಿಗಳೂ ಇವೆ. ಲಸಿಕೆ ತಯಾರಿಸಿದ ಬಳಿಕವೂ ವಿಶ್ವದ ಅತಿ ಕಡಿಮೆ ದೇಶಗಳಲ್ಲಿ ಲಸಿಕೀಕರಣ ಆರಂಭವಾಗಿದೆ. ಹೆಚ್ಚಿನದಾಗಿ ಸಮೃದ್ಧ ದೇಶಗಳಲ್ಲಿ ಮಾತ್ರವೇ ಆರಂಭವಾಗಿದೆ. WHO ಲಸಿಕೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ನೀಡಿದೆ. ವಿಜ್ಞಾನಿಗಳು ಲಸಿಕೆಯ ರೂಪುರೇಷೆ ಇಟ್ಟಿದ್ದಾರೆ. ಭಾರತವೂ ಸಹ ಇತರ ದೇಶಗಳ ಉತ್ತಮ ರೂಢಿಗಳೇನಿದ್ದವೋ, ವಿಶ್ವ ಆರೋಗ್ಯ ಸಂಘಟನೆಯ ಮಾನದಂಡಗಳು ಏನಿದ್ದವೋ ಅವುಗಳ ಆಧಾರದ ಮೇಲೆ ಹಂತ ಹಂತವಾಗಿ ಲಸಿಕೆ ಹಾಕಲು ಆರಂಭಿಸಿತು. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಅನೇಕ ಸಭೆಗಳಲ್ಲಿ ಸಲಹೆ ದೊರೆಯಿತು. ಸಂಸತ್ತಿನ ವಿವಿಧ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲೂ ಹಲವು ಸಲಹೆಗಳು ದೊರೆತವು. ಅವುಗಳ ಮೇಲೂ ಸಂಪೂರ್ಣ ಗಮನ ನೀಡಲಾಯಿತು. ಇದರ ಬಳಿಕವೇ ಯಾರಿಗೆ ಹೆಚ್ಚು ಕೊರೋನಾದಿಂದ ಅಪಾಯ ಇದೆಯೋ ಅವರಿಗೆ ಮೊದಲ ಆದ್ಯತೆ ನೀಡಲು ನಿರ್ಧರಿಸಲಾಯಿತು. ಹೀಗಾಗಿಯೇ ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಕಾರ್ಯಕರ್ತರು, 60 ವರ್ಷ ಮೇಲ್ಪಟ್ಟ ನಾಗರಿಕರು,
45 ವರ್ಷ ವಯಸ್ಸಿನ ಮೇಲ್ಪಟ್ಟ ಅನ್ಯ ಕಾಯಿಲೆಗಳಿಂದ ಬಳಲುತ್ತಿರುವ ನಾಗರಿಕರು ಇವರಿಗೆ ಮೊದಲಿಗೆ ಲಸಿಕೆ ದೊರಕಲು ಆರಂಭವಾಯಿತು. ಕೊರೋನಾ ಎರಡನೇ ಅಲೆಗೆ ಮೊದಲೇ ನಮ್ಮ ಮುಂಚೂಣಿಯ ಕಾರ್ಯಕರ್ತರಿಗೆ ಲಸಿಕೆ ಸಿಗದೇ ಹೋಗಿದ್ದರೆ ಏನಾಗುತ್ತಿತ್ತು ಎಂದು ಊಹಿಸಿಕೊಳ್ಳಿ. वैक्सीन नहीं लगी होती तो क्या होता? ಯೋಚಿಸಿ, ನಮ್ಮ ವೈದ್ಯರು ನರ್ಸಿಂಗ್ ಸಿಬ್ಬಂದಿಗೆ ಲಸಿಕೆ ಹಾಕದೇ ಇದ್ದಿದ್ದರೆ ಏನಾಗುತ್ತಿತ್ತು? ಆಸ್ಪತ್ರೆಯಲ್ಲಿ ಸ್ವಚ್ಛಗೊಳಿಸುವ ನಮ್ಮ ಸೋದರ ಸೋದರಿಯರಿಗೆ, ಆಂಬ್ಯುಲೆನ್ಸ್ ಚಲಾಯಿಸುವ ಚಾಲಕ ಸಹೋದರರಿಗೆ ಲಸಿಕೆ ಹಾಕದೆ ಹೋಗಿದ್ದರೆ ಏನಾಗುತ್ತಿತ್ತು? ಯೋಚಿಸಿ. ಹೆಚ್ಚು ಹೆಚ್ಚು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ಹಾಕಲಾಗಿದ್ದ ಕಾರಣದಿಂದಲೇ ಅವರು ನಿಶ್ಚಿಂತೆಯಿಂದ ಮತ್ತೊಬ್ಬರ ಸೇವೆಯಲ್ಲಿ ತೊಡಗಿದರು. ಇದರಿಂದ ಲಕ್ಷಾಂತರ ಜನರ ಜೀವ ಉಳಿಸಲು ಸಾಧ್ಯವಾಯಿತು. ದೇಶದಲ್ಲಿ ಕಡಿಮೆಯಾಗುತ್ತಿದ್ದ ಕೊರೋನಾ ಪ್ರಕರಣಗಳ ನಡುವೆಯೂ ಕೇಂದ್ರದ ಮುಂದೆ ಹಲವಾರು ಸಲಹೆಗಳು ಬಂದವು. ಭಿನ್ನ ಭಿನ್ನದ ಬೇಡಿಕೆಗಳು ಬರುತ್ತಿದ್ದವು. ಎಲ್ಲವನ್ನೂ ಭಾರತ ಸರ್ಕಾರವೇ ಏಕೆ ಮಾಡುತ್ತಿದೆ ಎಂದು ಪ್ರಶ್ನಿಸುತ್ತಿದ್ದರು. ರಾಜ್ಯ ಸರ್ಕಾರಗಳಿಗೆ ಏಕೆ ಬಿಡುತ್ತಿಲ್ಲ? ರಾಜ್ಯ ಸರ್ಕಾರಗಳಿಗೆ ಲಾಕ್ಡೌನ್ ಮಾರ್ಗಸೂಚಿ ಮಾಡಲು ಏಕೆ ಬಿಡುತ್ತಿಲ್ಲ? ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್ ಎಂಬ ಮಾತುಗಳು ಕೇಳಿಬಂದವು. ವಾಸ್ತವವಾಗಿ ಸಂವಿಧಾನದಲ್ಲಿ ಆರೋಗ್ಯ ಪ್ರಮುಖವಾಗಿ ರಾಜ್ಯದ ವ್ಯಾಪ್ತಿಯಲ್ಲಿರುವ ವಿಷಯವಾಗಿದೆ. ಹೀಗಾಗಿ ರಾಜ್ಯವೇ ಮಾಡಲಿ, ಹೀಗಾಗಿಯೇ ಎಲ್ಲವನ್ನೂ ರಾಜ್ಯಗಳೇ ಮಾಡಲಿ ಎಂದು ಆ ನಿಟ್ಟಿನಲ್ಲಿ ಒಂದು ಆರಂಭವನ್ನು ಮಾಡಲಾಯಿತು. ಭಾರತ ಸರ್ಕಾರ ಒಂದು ಬೃಹತ್ ಮಾರ್ಗಸೂಚಿ ಮಾಡಿ ರಾಜ್ಯಗಳಿಗೆ ನೀಡಿತು. ರಾಜ್ಯಗಳು ತಮ್ಮ ಅವಶ್ಯಕತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಲಿ ಎಂದು ಬಿಡಲಾಯಿತು. ಸ್ಥಳೀಯ ಮಟ್ಟದಲ್ಲಿ ಕರ್ಫ್ಯೂ ವಿಧಿಸುವುದಿರಲಿ, ಮೈಕ್ರೋ ಕಂಟೈನ್ಮೆಂಟ್ ಮಾಡುವುದಾಗಿರಲಿ, ಇಲಾಖೆಗೆ ಸಂಬಂಧಿಸಿದ ವಿಚಾರವೇ ಇರಲಿ, ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಈ ಬೇಡಿಕೆಗಳನ್ನು ಸ್ವೀಕರಿಸಿತು. ಸ್ನೇಹಿತರೆ, ಈ ವರ್ಷ 16ನೇ ಜನವರಿಯಿಂದ ಹಿಡಿದು ಏಪ್ರಿಲ್ ಅಂತ್ಯದವರೆಗೆ ನಡೆದ ಭಾರತದ ಲಸಿಕಾ ಅಭಿಯಾನ ಕೇಂದ್ರ ಸರ್ಕಾರದ ಮೇಲ್ವಿಚಾರಣೆಯಲ್ಲೇ ನಡೆಯಿತು. ಎಲ್ಲರಿಗೂ ಮುಕ್ತವಾಗಿ ಲಸಿಕೆ ನೀಡುವಲ್ಲಿ ದೇಶ ಮುಂದೆ ಸಾಗಿತ್ತು. ದೇಶದ ನಾಗರಿಕರು ಕೂಡ ಅನುಶಾಸನಗಳನ್ನು ಪಾಲಿಸುವ ಮೂಲಕ ತಮ್ಮ ಸರದಿ ಬಂದಾಗ ಲಸಿಕೆ ಹಾಕಿಸಿಕೊಳ್ಳುತ್ತಿದ್ದರು. ಈ ಮಧ್ಯೆ ಕೆಲವು ರಾಜ್ಯ ಸರ್ಕಾರಗಳು ಲಸಿಕೆ ಹಾಕುವುದನ್ನು ವಿಕೇಂದ್ರೀಕರಣ ಮಾಡಬೇಕು, ರಾಜ್ಯಗಳಿಗೆ ಬಿಡಬೇಕು ಎಂದು ಬಗೆ ಬಗೆಯ ಹೇಳಿಕೆಗಳು. ಅಂದರೆ ಲಸಿಕೆಗಾಗಿ ವಯೋಮಾನವನ್ನು ಏಕೆ ಪರಿಗಣಿಸಲಾಗುತ್ತಿದೆ? ಮತ್ತೊಂದೆಡೆ ಕೆಲವರು ಹೇಳಿದರು, ವಯಸ್ಸಿನ ಬಗ್ಗೆ ಕೇಂದ್ರ ಸರ್ಕಾರವೇ ಏಕೆ ನಿರ್ಧಾರ ಮಾಡುತ್ತಿದೆ? ಕೆಲವು ಧ್ವನಿ ಹೇಗಿತ್ತೆಂದರೆ, ವಯಸ್ಸಾದವರಿಗೆ ಮೊದಲಿಗೆ ಏಕೆ ಲಸಿಕೆ ಕೊಡಲಾಗುತ್ತಿದೆ ಎಂಬ ಮಾತಿಗೂ ಒತ್ತಡ ಹೇರಲಾಗುತ್ತಿತ್ತು. ದೇಶದ ಮಾಧ್ಯಮದ ಒಂದು ವರ್ಗ ಇದನ್ನು ಚಳವಳಿಯ ರೂಪದಲ್ಲಿ ನಡೆಸಿತು. ಸ್ನೇಹಿತರೆ, ಬಹಳ ಚಿಂತನ ಮಂಥನದ ಬಳಿಕ ಈ ಬಗ್ಗೆ ಸಹಮತಕ್ಕೆ ಬರಲಾಯಿತು. ರಾಜ್ಯ ಸರ್ಕಾರಗಳು ಸಹ ತಮ್ಮ ಕಡೆಯಿಂದ ಈ ಪ್ರಯತ್ನಗಳನ್ನು ಮಾಡಲು ಬಯಸಿದರೆ ಕೇಂದ್ರ ಸರ್ಕಾರಕ್ಕೆ ತೊಂದರೆಯಾದರೂ ಏನು? ರಾಜ್ಯಗಳ ಈ ಬೇಡಿಕೆಯನ್ನು ಮತ್ತು ಅವರ ಆಗ್ರಹವನ್ನು ಗಮನದಲ್ಲಿಟ್ಟುಕೊಂಡು ಜನವರಿ 16ರಿಂದ ನಡೆಯುತ್ತಿದ್ದ ವ್ಯವಸ್ಥೆಯಲ್ಲಿ ಒಂದು ಪ್ರಯೋಗ ಎಂಬಂತೆ ಬದಲಾವಣೆ ಮಾಡಲಾಯಿತು. ರಾಜ್ಯಗಳು ಏನು ಬೇಡಿಕೆ ಇಟ್ಟಿವೆ, ಅವುಗಳಲ್ಲಿ ಉತ್ಸಾಹ ಇದೆ. ಸರಿ, ಹಾಗಾದರೆ 25% ಕಾರ್ಯವನ್ನು ಅವರೇ ಮಾಡಲಿ ಎಂದು ಅವರಿಗೆ ನೀಡಲು ಸ್ವಾಭಾವಿಕವಾಗಿ ತೀರ್ಮಾನಿಸಲಾಯಿತು. ಮೇ 1ರಿಂದ ರಾಜ್ಯಗಳಿಗೆ 25% ಕಾರ್ಯವನ್ನು ನೀಡಲಾಯಿತು. ಅದನ್ನು ಪೂರ್ಣಗೊಳಿಸಲು ಅವು
ತಮ್ಮ ತಮ್ಮ ರೀತಿಯಲ್ಲಿ ಕಾರ್ಯವನ್ನು ಮಾಡಿದೆವು. ಇಷ್ಟು ದೊಡ್ಡ ಕಾರ್ಯದಲ್ಲಿ ಎದುರಾದ ತೊಂದರೆಗಳ ಬಗ್ಗೆಯೂ ಅವರು ತಿಳಿದುಕೊಂಡರು. ಇಡೀ ಜಗತ್ತಿನಲ್ಲಿ ಲಸಿಕೆಯ ಸ್ಥಿತಿ ಏನಾಗಿದೆ, ಅದರ ಸತ್ಯದ ಅರಿವು ರಾಜ್ಯಗಳಿಗೆ ಆಯಿತು. ಮತ್ತು ನಾವು ನೋಡಿದೆವು, ಒಂದು ಕಡೆ ಮೇನಲ್ಲಿ ಎರಡನೇ ಅಲೆ, ಮತ್ತೊಂದೆಡೆ ಲಸಿಕೆಗಾಗಿ ಜನರಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯ ಪ್ರವೃತ್ತಿ, ಮತ್ತು ಮಗದೊಂದು ಕಡೆ ರಾಜ್ಯ ಸರ್ಕಾರಗಳು ಪಡುತ್ತಿದ್ದ ತೊಂದರೆಗಳು. ಮೇನಲ್ಲಿ 2 ವಾರಗಳ ಸಮಯ ಕಳೆದಂತೆ ಕೆಲವು ರಾಜ್ಯಗಳು ಮುಕ್ತವಾಗಿ ಹೇಳಲು ಆರಂಭಿಸಿದವು, ಹಿಂದಿನ ವ್ಯವಸ್ಥೆಯೇ ಉತ್ತಮವಾಗಿತ್ತು ಎಂದು. ಕ್ರಮೇಣ ಅನೇಕ ರಾಜ್ಯ ಸರ್ಕಾರಗಳು ಇದರಲ್ಲಿ ಸೇರತೊಡಗಿದವು. ಲಸಿಕೆ ಕಾರ್ಯವನ್ನು ರಾಜ್ಯಗಳಿಗೆ ಬಿಡಬೇಕು, ಅದನ್ನು ಪ್ರತಿಪಾದಿಸುತ್ತಿದ್ದವರ ಆಲೋಚನೆಗಳು ಕೂಡ ಬದಲಾಗತೊಡಗಿದವು. ಒಂದು ಒಳ್ಳೆಯ ಕಾರ್ಯ ಆಯಿತು. ಸಮಯ ಕಳೆದಂತೆ ರಾಜ್ಯಗಳು ಮರುಪರಿಶೀಲನೆಯ ಬೇಡಿಕೆಯೊಂದಿಗೆ ಮತ್ತೆ ಮುಂದೆ ಬಂದವು. ರಾಜ್ಯಗಳ ಈ ಬೇಡಿಕೆಯ ಮೇರೆಗೆ ನಾವು ಯೋಚಿಸಿದೆವು, ದೇಶವಾಸಿಗಳು ತೊಂದರೆ ಅನುಭವಿಸಬಾರದು ಎಂದು, ಅವರ ಲಸಿಕೆ ಸರಾಗವಾಗಿ ನಡೆಯಬೇಕು ಎಂದು. ಇದಕ್ಕಾಗಿ ಮೇ 1ರ ಮೊದಲು ಇದ್ದ, ಅಂದರೆ ಜನವರಿ 16ರಿಂದ ಏಪ್ರಿಲ್ ಅಂತ್ಯದವರೆಗೆ ಏನು ಹಳೆಯ ವ್ಯವಸ್ಥೆ ಇತ್ತೋ ಅದನ್ನೇ ಮತ್ತೆ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಸ್ನೇಹಿತರೆ, ಇಂದು ಈ ನಿರ್ಣಯ ಮಾಡಲಾಗಿದೆ. ರಾಜ್ಯಗಳ ಬಳಿ ಲಸಿಕೆಗೆ ಸಂಬಂಧಿಸಿದಂತೆ ಇದ್ದ 25% ಕೆಲಸದ ಜವಾಬ್ದಾರಿಯನ್ನು ಭಾರತ ಸರ್ಕಾರವೇ ವಹಿಸಿಕೊಳ್ಳಲಿದೆ. ಈ ವ್ಯವಸ್ಥೆಯನ್ನು ಮುಂದಿನ 2 ವಾರಗಳಲ್ಲಿ ಜಾರಿಗೆ ತರಲಾಗುವುದು. ಈ 2 ವಾರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಹೊಸ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತವೆ. ಕಾಕತಾಳೀಯವೆಂಬಂತೆ 2 ವಾರಗಳ ನಂತರ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವೂ ಇದೆ. ಜೂನ್ 21 ಸೋಮವಾರದಿಂದ ದೇಶದ ಪ್ರತಿ ರಾಜ್ಯದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಭಾರತ ಸರ್ಕಾರ ರಾಜ್ಯಗಳಿಗೆ ಉಚಿತ ಲಸಿಕೆ ಪೂರೈಕೆ ಮಾಡಲಿದೆ. ಭಾರತ ಸರ್ಕಾರವೇ ಲಸಿಕೆ ಉತ್ಪಾದಕರಿಂದ ಒಟ್ಟು ಲಸಿಕೆ ಉತ್ಪಾದನೆಯಲ್ಲಿ 75% ಖರೀದಿಸಿ ಅದನ್ನು ರಾಜ್ಯ ಸರ್ಕಾರಗಳಿಗೆ ಉಚಿತವಾಗಿ ನೀಡಲಿದೆ. ಅಂದರೆ ದೇಶದ ಯಾವುದೇ ರಾಜ್ಯ ಸರ್ಕಾರ ಲಸಿಕೆಗಾಗಿ ಏನೂ ಖರ್ಚು ಮಾಡಬೇಕಾಗಿರುವುದಿಲ್ಲ. ಈವರೆಗೆ ದೇಶದ ಕೋಟ್ಯಾಂತರ ಜನರಿಗೆ ಉಚಿತ ಲಸಿಕೆ ಸಿಕ್ಕಿದೆ. ಈಗ 18 ವರ್ಷ ವಯಸ್ಸಿನ ಜನರು ಸಹ ಇದರಲ್ಲಿ ಸೇರಿಕೊಳ್ಳಲಿದ್ದಾರೆ. ಎಲ್ಲ ದೇಶವಾಸಿಗಳಿಗೆ ಭಾರತ ಸರ್ಕಾರವೇ ಉಚಿತ ಲಸಿಕೆ ನೀಡುತ್ತದೆ. ಬಡವರಾಗಿರಲಿ, ಕೆಳ ಮಧ್ಯಮ ವರ್ಗದವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ ಅಥವಾ ಮೇಲ್ವರ್ಗದವರಾಗಿರಲಿ, ಎಲ್ಲರಿಗೂ ಭಾರತ ಸರ್ಕಾರದ ಅಭಿಯಾನದಲ್ಲಿ ಉಚಿತ ಲಸಿಕೆ ನೀಡಲಾಗುವುದು. ಯಾವುದೇ ವ್ಯಕ್ತಿ ಉಚಿತವಾಗಿ ಲಸಿಕೆ ಪಡೆದುಕೊಳ್ಳಲು ಬಯಸದಿದ್ದರೆ, ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆ ಪಡೆಯಲು ಬಯಸುವುದಾದರೆ ಅಂಥವರ ಬಗ್ಗೆಯೂ ಗಮನ ಹರಿಸಲಾಗಿದೆ. ದೇಶದಲ್ಲಿ ತಯಾರಿಸಲಾಗುತ್ತಿರುವ ಲಸಿಕೆಯಲ್ಲಿ 25% ಲಸಿಕೆಯನ್ನು ಖಾಸಗಿ ವಲಯದ ಆಸ್ಪತ್ರೆಗಳು ನೇರವಾಗಿ ಪಡೆಯುವ ವ್ಯವಸ್ಥೆ ಮುಂದುವರಿಯುತ್ತದೆ. ಖಾಸಗಿ ಆಸ್ಪತ್ರೆ ಲಸಿಕೆಯ ನಿಗದಿತ ಬೆಲೆಯ ಮೇಲೆ 1 ಡೋಸ್ಗೆ ಗರಿಷ್ಠ ಕೇವಲ 150 ರೂಪಾಯಿ ಮಾತ್ರ ಸೇವಾ ಶುಲ್ಕ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರ ಮೇಲ್ವಿಚಾರಣೆ ಕಾರ್ಯ ರಾಜ್ಯ ಸರ್ಕಾರಗಳ ಬಳಿ ಮಾತ್ರ ಇರುತ್ತದೆ. ಸ್ನೇಹಿತರೆ, ಇದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.
ಪ್ರಾಪ್ಯ ಆಪದಂ ನ ವ್ಯೇತೆ ಕದಾಚಿತ್ ಉದ್ಯೋಗಂ ಅನು ಇಚ್ಛತಿ ಚ ಪ್ರಮತಃ. ಅಂದರೆ ವಿಪತ್ತು ಸಂಭವಿಸಿದಾಗ ವಿಜೇತರು ಅದರಿಂದ ತೊಂದರೆ ಅನುಭವಿಸಿ ಬಿಟ್ಟು ಬಿಡುವುದಿಲ್ಲ, ಬದಲಿಗೆ ಉದ್ಯೋಗ ಮಾಡುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಪರಿಸ್ಥಿತಿಯ ಮೇಲೆ ಜಯ ಸಾಧಿಸುತ್ತಾರೆ. ಕೊರೋನಾ ಸಮರದಲ್ಲಿ ಪರಸ್ಪರ ಸಹಕಾರದೊಂದಿಗೆ 130 ಕೋಟಿಗೂ ಹೆಚ್ಚು ಭಾರತೀಯರು ಈವರೆಗೆ ಪ್ರಯಾಣಿಸಿದ್ದಾರೆ. ಹಗಲು ರಾತ್ರಿ ಶ್ರಮಿಸುವ ಮೂಲಕ ಅವರು ಭವಿಷ್ಯದಲ್ಲಿ ನಮ್ಮ ದಾರಿ, ನಮ್ಮ ಶ್ರಮ ಮತ್ತು ಸಹಕಾರದಿಂದ ಮಾತ್ರ ಬಲಗೊಳ್ಳುತ್ತದೆ ಎಂದು ನಿರ್ಧರಿಸಿದ್ದಾರೆ. ನಾವು ಲಸಿಕೆ ಪಡೆಯುವ ವೇಗವನ್ನು ಹೆಚ್ಚಿಸುತ್ತೇವೆ ಮತ್ತು ಲಸಿಕೀಕರಣ ಅಭಿಯಾನಕ್ಕೂ ಮತ್ತಷ್ಟು ವೇಗವನ್ನು ನೀಡುತ್ತೇವೆ. ನಾವು ಒಂದನ್ನು ನೆನಪಿಸಿಕೊಳ್ಳಬೇಕು, ಇಂದಿಗೂ ಭಾರತದಲ್ಲಿನ ಲಸಿಕೆ ವೇಗವು ಜಗತ್ತಿನಲ್ಲೇ ಬಹಳ ವೇಗವಾಗಿದೆ. ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ವೇಗವಾಗಿದೆ. ನಾವು ರಚಿಸಿರುವ ತಂತ್ರಜ್ಞಾನ ವೇದಿಕೆ ಕೋವಿನ್ ಬಗ್ಗೆ ಪ್ರಪಂಚಾದ್ಯಂತ ಚರ್ಚಿಸಲಾಗುತ್ತಿದೆ. ಭಾರತದ ಈ ವೇದಿಕೆಯನ್ನು ಬಳಸಲು ಅನೇಕ ದೇಶಗಳು ಆಸಕ್ತಿ ತೋರಿಸಿವೆ. ನಾವೆಲ್ಲರೂ ನೋಡುತ್ತಿದ್ದೇವೆ ಲಸಿಕೆಯ ಪ್ರತಿಯೊಂದು ಡೋಸ್ ಸಹ ಎಷ್ಟು ಮುಖ್ಯ ಎಂದು. ಪ್ರತಿ ಡೋಸ್ ಜೊತೆ ಒಂದು ಜೀವದ ನಂಟಿದೆ. ಕೇಂದ್ರ ಸರ್ಕಾರ ಈ ವ್ಯವಸ್ಥೆಯನ್ನು ಮಾಡಿದ್ದು ಪ್ರತಿ ರಾಜ್ಯಕ್ಕೆ ಕೆಲವು ವಾರಗಳ ಮುಂಚಿತವಾಗಿ ಅವುಗಳು ಎಷ್ಟು ಪ್ರಮಾಣದ ಲಸಿಕೆಯನ್ನು ಯಾವಾಗ ಪಡೆಯಲಿದ್ದಾರೆ ಎಂಬುದನ್ನು ತಿಳಿಸುತ್ತದೆ. ಮಾನವತೆಯ ಈ ಪವಿತ್ರ ಕಾರ್ಯದಲ್ಲಿ ವಾದ ವಿವಾದ, ರಾಜನೀತಿಯ ಜಗಳವನ್ನು ಯಾರೂ ಒಳ್ಳೆಯದು ಎಂದು ಪರಿಗಣಿಸುವುದಿಲ್ಲ. ಲಸಿಕೆಯ ಲಭ್ಯತೆಯ ಪ್ರಕಾರ ಲಸಿಕೆಗಳು ಪೂರ್ಣ ಶಿಸ್ತಿನಿಂದ ನೀಡಲಾಗುತ್ತಿದೆ. ನಾವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದನ್ನು ತಲುಪಿಸಬೇಕು. ಇದು ಪ್ರತಿ ಸರ್ಕಾರ, ಪ್ರತಿಯೊಬ್ಬ ಜನಪ್ರತಿನಿಧಿ, ಪ್ರತಿಯೊಂದು ಆಡಳಿತಕ್ಕೂ ಸಾಮೂಹಿಕ ಜವಾಬ್ದಾರಿಯಾಗಿದೆ. ಆತ್ಮೀಯ ದೇಶವಾಸಿಗಳೇ, ಲಸಿಕೀಕರಣ ಹೊರತುಪಡಿಸಿ ಇಂದು ನಾನು ಮತ್ತೊಂದು ದೊಡ್ಡ ನಿರ್ಧಾರದ ಬಗ್ಗೆ ನಿಮಗೆ ತಿಳಿಸಲು ಬಯಸುತ್ತೇನೆ. ಕಳೆದ ವರ್ಷ ಕೊರೋನಾದಿಂದಾಗಿ ಲಾಕ್ಡೌನ್ ವಿಧಿಸಬೇಕಾಗಿ ಬಂದಾಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 8 ತಿಂಗಳವರೆಗೆ 80 ಕೋಟಿಗೂ ಹೆಚ್ಚು ದೇಶವಾಸಿಗಳಿಗೆ ಉಚಿತ ಪಡಿತರ ನೀಡಲು ದೇಶ ವ್ಯವಸ್ಥೆ ಮಾಡಿತ್ತು. ಈ ವರ್ಷವೂ 2ನೇ ಅಲೆಯ ಕಾರಣದಿಂದಾಗಿ ಈ ಯೋಜನೆಯನ್ನು ಮೇ ಮತ್ತು ಜೂನ್ ವರೆಗೆ ವಿಸ್ತರಿಸಲಾಗಿತ್ತು. ಇಂದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಈಗ ದೀಪಾವಳಿಯವರೆಗೆ ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದೆ. ಸಾಂಕ್ರಾಮಿಕ ಸಮಯದಲ್ಲಿ ಬಡವರ ಪ್ರತಿಯೊಂದು ಅವಶ್ಯಕತೆಯನ್ನು ಅವರ ಸ್ನೇಹಿತನಾಗಿ ನಿಂತು ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ. ಅಂದರೆ ನವೆಂಬರ್ ವರೆಗೆ 80 ಕೋಟಿಗೂ ಹೆಚ್ಚು ದೇಶವಾಸಿಗಳಿಗೆ ಉಚಿತ ಆಹಾರ ಧಾನ್ಯಗಳು ಪ್ರತಿ ತಿಂಗಳು ನಿಗದಿತ ಪ್ರಮಾಣದಲ್ಲಿ ಲಭ್ಯವಿರುತ್ತವೆ. ಈ ಪ್ರಯತ್ನದ ಉದ್ದೇಶವೆಂದರೆ ನನ್ನ ಯಾವುದೇ ಬಡ ಸಹೋದರ ಸಹೋದರಿಯರು, ಅವರ ಕುಟುಂಬದವರು ಹಸಿವಿನಿಂದ ಮಲಗಬಾರದು ಎಂಬುದಾಗಿದೆ. ಸ್ನೇಹಿತರೆ, ದೇಶದಲ್ಲಿ ಈ ಪ್ರಯತ್ನಗಳ ಮಧ್ಯೆ ಅನೇಕ ವಲಯಗಳಿಂದ ಲಸಿಕೆ ಬಗ್ಗೆ ಗೊಂದಲ ಮತ್ತು ವದಂತಿಗಳ ಮಾಹಿತಿ ಕಳವಳವನ್ನುಂಟು ಮಾಡುತ್ತಿದೆ. ಈ ಕಾಳಜಿಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಬಯಸುತ್ತೇನೆ. ಲಸಿಕೆಯ ಕೆಲಸ ಭಾರತದಲ್ಲಿ ಪ್ರಾರಂಭವಾದ ದಿನದಿಂದಲೂ ಇಂತಹ ವಿಷಯಗಳನ್ನು ಕೆಲವು ಜನರು ಹೇಳುತ್ತಿದ್ದು ಸಾಮಾನ್ಯ ಜನರ ಮನಸ್ಸಿನಲ್ಲಿ
ಅನುಮಾನ ಹುಟ್ಟಿಸುತ್ತಿದ್ದಾರೆ. कोशिश ಭಾರತದ ಲಸಿಕಾ ತಯಾರಕರನ್ನು वैक्सीन निर्माण ನಿರಾಶೆಗೊಳಿಸಬೇಕು, हौसला पस्त पड़ जाए, ಅವರ ಆತ್ಮವಿಶ್ವಾಸ ಕುಗ್ಗಿಸಬೇಕು ಎಂಬ ಪ್ರಯತ್ನಗಳೂ ನಡೆದವು. जब भारत ಭಾರತದ ಲಸಿಕೆ ಬಂದಾಗ तो अनेक ಅನೇಕ ವಿಧಾನಗಳ ಮೂಲಕ शंका ಅನುಮಾನಗಳು ಮತ್ತು ಆತಂಕಗಳನ್ನು ಮತ್ತಷ್ಟು ಹೆಚ್ಚಿಸಲಾಯಿತು. वैक्सीन ಲಸಿಕೆ ಪಡೆಯದಂತೆ ಮಾಡಲು भांति ವಿವಿಧ ವಾದಗಳನ್ನು ಪ್ರಚಾರ ಮಾಡಲಾಯಿತು. इन्हें ಇಂತಹವರನ್ನು देश ದೇಶ ಗಮನಿಸುತ್ತಿದೆ. जो लोग ಲಸಿಕೆಯ ಬಗ್ಗೆ वैक्सीन ಆತಂಕವನ್ನು ಸೃಷ್ಟಿಸುತ್ತಿರುವವರು, पैदा कर रहे हैं, ವದಂತಿಗಳನ್ನು ಹರಡುತ್ತಿರುವವರು, वो ಅವರು भोले ಮುಗ್ಧ ಸಹೋದರ ಸಹೋದರಿಯರ ಜೀವದೊಂದಿಗೆ बहुत बड़ा ಆಡುತ್ತಿದ್ದಾರೆ. खिलवाड़ कर रहे हैं। ऐसी ಅಂತಹ ವದಂತಿಗಳ ಬಗ್ಗೆ सतर्क ಪ್ರತಿಯೊಬ್ಬರೂ ಜಾಗರೂಕರಾಗಿರಬೇಕು. मैं भी ನಾನು ಕೂಡ आप ನಿಮಗೆಲ್ಲರಿಗೂ समाज ಸಮಾಜದ ಪ್ರಬುದ್ಧ ಜನರನ್ನು, युवाओं से ಯುವಕರನ್ನು अनुरोध ವಿನಂತಿಸುತ್ತೇನೆ. कि आप भी ಲಸಿಕೆಯ ಬಗ್ಗೆ वैक्सीन ಜಾಗೃತಿ ಮೂಡಿಸುವಲ್ಲಿ जागरूकता ನೀವು ಸಹ ಕೊಡುಗೆ ನೀಡಿ. अभी ಇದೀಗ ಕೊರೋನಾ ಕರ್ಫ್ಯೂವನ್ನು कर्फ्यू में ಅನೇಕ ಸ್ಥಳಗಳಲ್ಲಿ ಸಡಿಲಿಸಲಾಗುತ್ತಿದೆ. लेकिन ಆದರೆ ಕೊರೋನಾ ನಮ್ಮ ನಡುವೆ ಇಲ್ಲ, हमारे बीच से ಹೋಗಿದೆ ಎಂಬುದು ಇದರ ಅರ್ಥವಲ್ಲ. हमें ನಾವು सावधान ಜಾಗರೂಕರಾಗಿರಬೇಕು. और ಕೊರೋನಾದಿಂದ ಪಾರಾಗಲು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. पालन करते रहना है। मुझे ನನಗೆ ಸಂಪೂರ್ಣ ವಿಶ್ವಾಸವಿದೆ, हम सब ನಾವೆಲ್ಲರೂ कोरोना ಕೊರೋನಾವನ್ನು ಗೆಲ್ಲುತ್ತೇವೆ. जंग में जीतेंगे। ಕೊರೋನಾ ವಿರುದ್ಧ ಭಾರತವೂ ಗೆಲ್ಲಲಿದೆ. ಈ ಶುಭ ಕಾಮನೆಗಳೊಂದಿಗೆ ಎಲ್ಲ ದೇಶವಾಸಿಗಳಿಗೆ ಅನೇಕ ಧನ್ಯವಾದಗಳು. देशवासियों का बहुत बहुत धन्यवाद।